So thank you very much. I present here Dr. Raghavendra Achari. ಎಲ್ಲರಿಗೂ ನಮಸ್ಕಾರ. ನಾ ಹೇಳೋದು ಕೇಳ್ತಾ ಇದ್ದಾರೆ ಸರ್? ಮೋಸ್ಟ್ಲಿ ಒಂದು ಇಂಟ್ರಪ್ಷನ್ ಈಗ ಮತ್ತೆ ಇದು ಈ ದಿನ ಸರ್ ಜೊತೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿ ಅನ್ನೋ ತರಬೇತಿ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಹೋದ ತಿಂಗಳು, ಅಂದರೆ ಕಳೆದ ತಿಂಗಳು ಜೂನ್ನಲ್ಲಿ ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಜನ ರೈತರು ಆ ಕಾರ್ಯಕ್ರಮದಲ್ಲಿ ಬಂದಿದ್ರು. ಅಗ್ನಿಹೋಮನಹಳ್ಳಿಯಲ್ಲಿ ಒಂದು ದಾಳಿಂಬೆ ತರಬೇತಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಅವತ್ತು ನಾನು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಡೀನ್ ಸರ್ ಇನಾಗ್ರೇಷನ್ಗೆ ಹೋಗಿದ್ದು, ಅವ್ರ ಜೊತೆ ಹೋಗಿದ್ದೆ. ನಾನು ನಮ್ಮದು ಸ್ವಂತ ಊರು, ಅದೇ ಊರು. ಹೋದಾಗ ಲಾಸ್ಟ್ಗೆ ಫಾರ್ಮರ್ ಇಂಟ್ರಾಕ್ಷನ್ ಸೆಷನ್ನಲ್ಲಿ ನನಗೆ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಅಲ್ಲಿ ಅವಕಾಶ ಕೊಟ್ಟಾಗ ಒಂದು 4-6 ವಿಷಯಗಳನ್ನು ಹಂಚಿಕೊಂಡಿದ್ದೆ. ಹಾಗಾಗಿ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ನೇರವಾಗಿ ವಿಷಯಕ್ಕೆ ಬರ್ತೇನೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ದಾಳಿಂಬೆಯಲ್ಲಿ ರೋಗ ನಿರ್ವಹಣೆ ಕುರಿತು ಕೆಮಿಕಲ್ ಲಾಸ್ಟ್, ನಾನು ಕೆಮಿಕಲ್ ಬಗ್ಗೆ ಹೆಚ್ಚಾಗಿ ಸ್ಟ್ರೆಸ್ ಕೊಡೋದಿಲ್ಲ. ಯಾವುದು ಮಿಸ್ಸಿಂಗ್ ಪಾಯಿಂಟ್ ಇದೆ ಕೆಮಿಕಲ್ ವಿಷಯದಲ್ಲಿ, ಯಾವ್ಯಾವ ಕೆಮಿಕಲ್ ಅಂತ ಗೊತ್ತಿದೆ, ಬಟ್ ಹೇಗೆ ಉಪಯೋಗ ಮಾಡಬೇಕು, ಯಾವಾಗ ಉಪಯೋಗ ಮಾಡಬೇಕು, ಆ ಪಾರ್ಟ್ ಮಾತ್ರ ನಾನು ಕೊನೆಗೆ ಟಚ್ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಏನು ವಿಷಯಗಳಿದಾವೆ ರೋಗ ನಿರ್ವಹಣೆಯಲ್ಲಿ, ಅದನ್ನು ಮಾತ್ರ ಮುಖ್ಯವಾಗಿ ಕೇಳ್ತೀನಿ. ಆದಷ್ಟು ನಿಧಾನವಾಗಿ ಹೇಳ್ತೀನಿ. ಫಸ್ಟ್ಗೆ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಂದಿದ್ದೀರಾ, ಹೋದಂಗೆ ಸ್ಪೀಡನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂತ ಹೋಗೋಣ. ಟಾಪಿಕ್ ಕೂಡ ಅದೇ ಥರ ಸೆಲೆಕ್ಟ್ ಮಾಡಿದ್ವಿ. ರೋಗ ನಿರ್ವಹಣೆಯಲ್ಲಿ ಅಂದರೆ ನ್ಯೂ ಡೈಮೆನ್ಷನ್ಸು, ಏನೇನು ವಿಷಯಗಳು ರೆಗ್ಯುಲರ್ ಇರುವುದನ್ನು ಬಿಟ್ಟು ವಾಟ್ ಆರ್ ದಿ ನ್ಯೂ ಡೈಮೆನ್ಷನ್ಸ್, ನ್ಯೂ ಕಾನ್ಸೆಪ್ಟ್ ಅನ್ನೋದನ್ನು. ಮೋಸ್ಟ್ಲಿ ಅವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಿರ್ಬೋದು, ಬಟ್ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ತೋಟದಲ್ಲಿ ಮಾಡುವ ಪ್ರತಿಯೊಂದು ಕೆಲಸದ ಒಂದು ರಿಸಲ್ಟ್ ಅಂತ ಏನು ಹೇಳ್ತೀವಿ, ಅದು ನಮಗೆ ರಿಸಲ್ಟ್ ಕೊಡುತ್ತೋ ಇಲ್ವೋ ಅನ್ನೋದು ಆ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ಅವಲಂಬಿತವಾಗಿರ್ತದೆ. ಹಾಗಾಗಿ ಅವುಗಳನ್ನು ಹೆಚ್ಚು ಸ್ಟ್ರೆಸ್ ಮಾಡಿ ನಾನು ಇವತ್ತು ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಯಾಕಂದರೆ ಫೈನಲ್ ಡೀಟೇಲ್ಸ್, ನಾವು ಈಗ ಪ್ರೊಡಕ್ಷನ್ ಲೆವೆಲ್ ಮುಗಿದು ಎಕ್ಸ್ಪೋರ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಸ್ಮಾಲ್ ಮಿಸ್ಟೇಕ್ಸ್ ಏನಿದಾವಲ್ಲ ಅವನ್ನ ನಾವು ರೆಕ್ಟಿಫೈ ಮಾಡೋದು ಭಾಳ ಮುಖ್ಯ. ಬೇಸಿಕ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತೇವೆ. ಲಿಸ್ಟ್ ಬೇರೆ ಏನೇನು ರೋಗಗಳು ಬರ್ತಾವೆ ಅಂತ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋವು ನಾವು. ಬ್ಲೈಟು, ವಿಲ್ಟು ಮತ್ತು ಒಂದಷ್ಟು ರೋಗಗಳು ಬರ್ತವೆ. ಆ ರೋಗಗಳ ಬಗ್ಗೆ ಒಂದೊಂದೇ ವಿಷಯಗಳು ಬಂದಾಗ ಹೇಳ್ತಾ ಹೋಗ್ತೀನಿ. ಟಾಪಿಕಲ್ಲಿ ನಡುವೆ ಆ ಕಡೆ ಈ ಕಡೆ ವಿಷಯಗಳು ಸಂಬಂಧಪಟ್ಟಂಥ ವಿಷಯಗಳನ್ನು ಸ್ವಲ್ಪ ಲ್ಯಾಬೊರೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಜೊತೆ ಇರಿ. ಈಗ ಆಲ್ರೆಡಿ ತೋಟ ಇದ್ದವರು ಓಕೆ, ತೋಟ ಸ್ಟಾರ್ಟ್ ಆಗೋರು ಹೊಸ್ದಾಗಿ ಯಾರು ಮಾಡ್ಬೇಕಂತಿದ್ದೀರಾ ಅವರಿಗೆ ಕೆಲವೊಂದು ವಿಚಾರ, ಈ ಫೋಟೋ ತೆಗಿಬೇಡ್ರಿ, ನಾನು PPT ಅಷ್ಟು ಶೇರ್ ಮಾಡ್ತೀನಿ ನಿಮಗೆ. ದರ್ ಇಸ್ ನಥಿಂಗ್ ಹೈಡ್ ಇನ್ ದಿಸ್. ಐ ವಿಲ್ ಶೇರ್, ಸರಿಗೆ ಶೇರ್ ಮಾಡ್ತೀನಿ. ಮೋಸ್ಟ್ಲಿ ಅವ್ರು ತಮಗೆಲ್ಲ ಕಾಂಟ್ಯಾಕ್ಟ್ ಇದೆ ಅಥವಾ ಗ್ರೂಪಲ್ಲಿ ಹಾಕ್ತಾರೆ. ದರ್ ಇಸ್ ನಥಿಂಗ್ ಟು ಹೈಡ್ ಇಯರ್. ಇಟ್ ಈಸ್, ನಾನು ಯಾವುದನ್ನು ಮುಚ್ಚಿಟ್ಕೊಳ್ಳೋದೇನಿಲ್ಲ. ದಯವಿಟ್ಟು ಕೇಳಿ, ಆಮೇಲೆ ನಿಮಗೆ ಸಿಗುತ್ತೆ, ಅಷ್ಟು ಸಿಗುತ್ತೆ. PDF ಅಲ್ಲಿ ಇರ್ತೈತೆ, ನಥಿಂಗ್ ಟು. ಅಂದರೆ ಗಿಡ ಸೆಲೆಕ್ಷನ್ನು, ಯಾಕಂದರೆ ಲಾಸ್ಟ್ ಟ್ರೈನಿಂಗಲ್ಲಿ ಒಂದು ಕ್ವಶನ್ ಬಂತು. ಅಂದರೆ ನಮ್ಮ ಕಡೆಯಲ್ಲಿ ಹೇಳ್ತಾರೆ ಸಸಿಗಳನ್ನು ಅಂತೀವಲ್ಲ, ಸಸಿಗಳನ್ನು ತರುವುದು ಈಸ್ ಈಕ್ವಲ್ ಟು ಸೊಸೆಯನ್ನು ತರುವುದು. ಇದು ನಮ್ಮ ಗುರುಗಳ ಫಸ್ಟ್ ಪಾಯಿಂಟ್. ಅಂದರೆ ಒಂದು ಸೊಸೆ ನಮ್ಮ ಮನೆಗೆ ತರಬೇಕಾದ್ರೆ ಎಷ್ಟೆಲ್ಲ ವಿಚಾರ ಮಾಡ್ತೇವೆ, ಎಷ್ಟೆಲ್ಲ ಆಯಾಮದಲ್ಲಿ ನಾವು ಆಲೋಚನೆ ಮಾಡ್ತೇವೆ, ಅಷ್ಟು ನಾವು ಇಲ್ಲಿ ಜಾಗರೂಕತೆಯನ್ನು ವಹಿಸಬೇಕು. ಸಸಿ ತರೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಇದರಲ್ಲಿ 2 ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಒಂದು ಬೂಟಿ ಸಸಿ ತರುವುದು ಅಥವಾ ಟಿಶ್ಯೂ ಕಲ್ಚರ್ಡ್ ಸಸಿ ತರುವುದು. ಟಿಶ್ಯೂ ಕಲ್ಚರ್ಡ್ ಆಗಿದ್ರೆ ಯಾವ ಕಂಪ್ನಿದು ಅಂತಂದೇಳಿ ಈಗ ನಾನು ಅದ್ರ ಬಗ್ಗೆ ಹೆಚ್ಚಾಗಿ, ಯಾಕಂದರೆ ಕೆಲವೊಂದು ವಿಷಯಗಳು ಇನ್ನು ಪ್ರಾಯೋಗಿಕ ಹಂತದಲ್ಲಿದ್ದಾವೆ. ಕಾಂಕ್ರೀಟಾಗಿ ನಾವು ಯಾವುದನ್ನು ರೆಕಮೆಂಡ್ ಮಾಡುವ ಹಂತದಲ್ಲಿಲ್ಲ. ಬಟ್ ರೋಗ ನಿರ್ವಹಣೆ ವಿಷಯವಾಗಿ ಈ ಹಂತದಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ತರುವ ಸಸಿಗಳು ರೋಗ ಮುಕ್ತವಾಗಿರಬೇಕು. ರೋಗ ಮುಕ್ತವಾಗಿರಬೇಕು ಅಂದ ಕೂಡಲೇ ಏನು ಟೆಸ್ಟ್ ಮಾಡಬೇಕು, ಹೆಂಗೆ ಗುರುತಿಡಿಬೇಕು ಅನ್ನೋ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಒಂದು ಸಿಂಪಲ್ ಲಾಜಿಕ್ ಏನಪ್ಪ ಅಂದರೆ, ತಂದ ಸಸಿಗಳನ್ನು 15 ದಿನ ಅಬ್ಸರ್ವ್ ಮಾಡಿ. ದಟ್ ಈಸ್ ಅ ವೆರಿ ಸಿಂಪಲ್ ಟೆಕ್ನಿಕ್. 2 ಅನುಕೂಲ. ಒಂದು, ಗಿಡಗಳ ಸಸಿಗಳು ನಿಮ್ಮ ವಾತಾವರಣದಲ್ಲಿ, ನಿಮ್ಮ ತೋಟದಲ್ಲಿ ತಂದು ಇಟ್ಕೊಂಡ ಮೇಲೆ ಒಂದು ನೆರಳಲ್ಲಿ, ಒಂದು ಮರದ ನೆರಳಲ್ಲೋ ಅಥವಾ ಒಂದು ಶೇಡ್ ನೆಟ್ ಹಾಕ್ಬಿಟ್ಟು ಸ್ವಲ್ಪ ದಿನ 15 ದಿನ ಅಬ್ಸರ್ವೇಷನಲ್ಲಿ ಇಡ್ರಿ. ಅಬ್ಸರ್ವೇಷನ್ ಜೊತೆಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿ. ಮೇನ್ ನಮಗೆ 2 ಅಂದರೆ ಸಸಿಗಳ ಜೊತೆ ಬರ್ತಕ್ಕಂಥ ಸಮಸ್ಯೆಗಳಂದರೆ, ಒಂದು ಸಸಿಗೆ ಉಪಯೋಗ ಮಾಡಿರ್ತಕ್ಕಂಥ ಮಣ್ಣು, ಆ ಮಣ್ಣು ಮೀಡಿಯಾ ಏನಿರ್ತದೆ ಪಾಕೆಟಲ್ಲಿ,
ಅದರಲ್ಲಿ ವಿಲ್ಟ್ ಬರ್ಬೋದು ಮತ್ತು ನೆಮಟೋಡ್ ಬರ್ಬೋದು. ಇವು ಎರಡು ನಮಗೆ ಇರ್ತಕ್ಕಂಥ ಮೇಜರ್ ಇಶ್ಯೂಸ್. ಗೂಟಿಯಲ್ಲಿ ಈ ಸಮಸ್ಯೆ ಬರಲ್ಲ. ಅಂದರೆ ಏರಿಯಲ್ಲಿ ಗೂಟಿ ಇರ್ತದಲ್ಲ, ಆ ಏರ್ ಲೇಯಿಂಗಲ್ಲಿ ಈ ಸಮಸ್ಯೆ ವಿಲ್ಟ್ ಸಮಸ್ಯೆ ಅಷ್ಟೊಂದಾಗಿ ಬರಲ್ಲ. ಯಾಕಂದರೆ ಅಲ್ಲಿ ನಾವು ಮೀಡಿಯಾನ ಮೇಲ್ಗಡೆನೆ ಹಾಕಿರ್ತೀವಿ, ಮಣ್ಣಿನ ಜೊತೆ ನೇರವಾಗಿ ಕಾಂಟ್ಯಾಕ್ಟಿಗೆ ಬರಲ್ಲ. ಅದು ಗೂಟಿಗಳನ್ನು ತಂದು ನಿಮ್ಮ ಹೊಲದಲ್ಲೇ ಕವರ್ಗೆ ಹಾಕೊಂಡ್ರೆ ಒಂದು ಸೇಫು. ಬಟ್ ಗೂಟಿನ ನೀವು ಎಲ್ಲಿರ್ತೀರೋ ಅಲ್ಲಿದ್ದಾನೆ ಬುಕ್ ಮಾಡಿ ತರಬೇಡ್ರಿ. ನೇರವಾಗಿ ಎಲ್ಲಿ ಯಾರ ತೋಟದಲ್ಲಿ ಗೂಟಿ ಕಟ್ಟಿದಾರೋ ಆ ಫೀಲ್ಡಿಗೆ ಹೋಗ್ಬಿಟ್ಟು ಫೀಲ್ಡಲ್ಲಿ ನೋಡಿ ಆಮೇಲೆ ತೊಗೊಂಬರ್ರಿ. ದಟ್ ಈಸ್ ಒನ್ ವೇ. ಟಿಶ್ಯೂ ಕಲ್ಚರ್ ತರ್ತೀರ ಅಂದಾಗ ಅದರಲ್ಲಿ ಮೀಡಿಯಾ ಇರ್ತೈತೆ, ಅದನ್ನು ಒಂಚೂರು ಸ್ವಲ್ಪ ಸ್ಟೆರಿಲೈಸ್ ಮಾಡಿರ್ತಾರೆ. ಮೆಜಾರಿಟಿ ಅವರು ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿರ್ತಾರೆ. ಆದ್ರೂ ನೀವು 15 ದಿನ ಅಬ್ಸರ್ವೇಷನಲ್ಲಿ ಇಡಿ. ಸ್ವಲ್ಪ ಅದಕ್ಕೆ ನೀಮ್ ಕೇಕನ್ನು ಅದನ್ನು ಡ್ರೆಂಚ್ ಮಾಡೋದು ಮತ್ತು ಕಾಪರ್ ಆಕ್ಸಿಕ್ಲೋರೈಡನ್ನು ಸ್ಪ್ರೇ ಮಾಡೋದು. ಎಷ್ಟು 2 ಗ್ರಾಮ್ ಪರ್ ಲೀಟರ್ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ನೀಮ್ ಕೇಕನ್ನು ಸ್ಪ್ರೇ ಇದನ್ನು ಡ್ರೆಂಚ್ ಮಾಡೋದು. ಇನ್ಸೆಕ್ಟಿಸೈಡನ್ನು ಏನು ಸದ್ಯ ಆ ಮಟ್ಟದಲ್ಲಿ ಹೊಡಿಬೇಡ್ರಿ. ಬೇಕಾದ್ರೆ ಒಂದೇನಾದ್ರು ನೀಮ್ ಬೇಸ್ಡ್ ಯಾವ್ದಾದ್ರು ಒಂದು ಸ್ಪ್ರೇ ಮಾಡಿರಿ. 15 ಡೇಸು ಅಬ್ಸರ್ವೇಷನಲ್ಲಿ ಇಟ್ಟು ಅದು ಅಬ್ಸರ್ವೇಷನ್ ಆಗುತ್ತೆ ಮತ್ತು ನಿಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋದಾಗುತ್ತೆ. ಆಮೇಲೆ ನೀವು ಪ್ಲಾಂಟಿಂಗ್ ಮಾಡಿರಿ. ಅಲ್ಲಿ ನಿಮಗೆ ಡಿಸ್ಕಾರ್ಡ್ ಏನಾರು ಅದೇನೋ ಪ್ರಾಬ್ಲಮ್ ಇದ್ದವನ್ನ ತೆಗಿಬೇಕು, ಅವನ್ನ ಏನಾದ್ರು ರೋಗ ಇದ್ದವನ್ನ ಕಂಡು ಬಂದರೆ ತೆಗಿಲಿಕ್ಕೆ ನಿಮಗೆ ಒಂದು ಅನುಕೂಲ ಆಗುತ್ತೆ. ಅದು ಒಂದು ಪಾಯಿಂಟು. ಆಮೇಲೆ ಪಿಟ್ ಪ್ರಿಪ್ರೇಷನ್, ಯಾಕಂದರೆ ಈಗ ಆಲ್ರೆಡಿ ಬೆಳೆಯವರೇ ಭಾಳ ಜನ ಇದ್ದೀರಿ, ಬಟ್ ನಿಮ್ದು ಏನಾದ್ರು ಏರಿಯಾ ಎಕ್ಸ್ಪೆನ್ಷನ್ ಮಾಡ್ಬೇಕಾದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಭಾಳ ಇಂಪಾರ್ಟೆಂಟ್. ಅಂದರೆ ಪಿಟ್ ನೀವೇನು ಕುಣಿ ತೆಗೆದಿರ್ತೀರಿ ಆ ಕುಣಿಗೆ ಏನೆಲ್ಲ ಉಪಚಾರ ಮಾಡಬೇಕು. ನಾವು ಸಡನ್ ಆಲ್ ಆಫ್ ಎ ಸಡನ್ ರಾತ್ರಿ ನಿರ್ಧಾರ ಮಾಡಿಬಿಟ್ಟು ಬೆಳಗ್ಗೆ ಕುಣಿ ತೆಗೆದು ನೆಕ್ಸ್ಟ್ ಡೇ ಗಿಡ ತಂದಿಡೋದು ಒಳ್ಳೆಯ ನಿರ್ಧಾರ ಅಲ್ಲ. ನೀವು ಕುಣಿಗಳನ್ನು ಆದಷ್ಟು ನಾವು ಬೇಸಿಗೆಯಲ್ಲಿ ನಾವು ಮಾಗಿ ಉಳಿಮೆ ಅಂತಂದು ಏನು ಮಾಡ್ತಿರ್ತೀವಿ ತೋಟಗಳಂದ್ರೆ ಡೀಪ್ ಫ್ಲೋಯಿಂಗ್ ಮಾಡಿ ಬಿಸಿಲಿಗೆ ನಾವು ಆ ಕುಣಿಗಳನ್ನು ಎಕ್ಸ್ಪೋಸ್ ಮಾಡಿದರೆ. ಯಾಕೆ ಹೇಳ್ತೀನಿ ಈ ವಿಷಯ ಅಂದರೆ ವಿಲ್ಟ್ನ ಮ್ಯಾನೇಜ್ಮೆಂಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ವಿಲ್ಟ್ ಬಂದಾಗ ಡೈರೆಕ್ಟಾಗಿ ಹೋಗಿ ಏನಾರು ಹಾಕ್ತೀನಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ನೀವು ಆ ರೂಟ್ ಝೋನ್ ರೈಜೋಸ್ಪಿಯರ್ ಅಂತ ಏನಿರ್ತದೆ, ಗಿಡಗಳ ಬೇರುಗಳಲ್ಲಿ ಇರ್ತಕ್ಕಂಥ ವಾತಾವರಣವನ್ನು ನೀವು ಆರ್ಟಿಕ್ಯುಲೇಟ್ ಮಾಡಬೇಕು. ನಿಮಗೆ ಬೇಕಾದ ಥರ ಅದನ್ನು ಮ್ಯಾನಿಪುಲೇಟ್ ಮಾಡಿದ್ರೆ ಮಾತ್ರ ವಿಲ್ಟನ್ನು ಸಮರ್ಪಕವಾಗಿ ನೀವು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿ ಬೇಸಿಗೆಯಲ್ಲಿ ಗುಣಿಗಳನ್ನು ತೆಗೆದು ಕನಿಷ್ಠ ಒಂದು 40 ರಿಂದ 45 ದಿನ, ಮಿನಿಮಮ್ ಒಂದು 30 ದಿನನಾರು ಓಪನ್ ಆಗೇ ಬಿಡಬೇಕು. ಕುಣಿ ತೆಗಿಸ್ಬೇಕಾದ್ರೆ ಮೆಜಾರಿಟಿ JCB ತೆಗಿಸ್ತೇವೆ, ಅಲ್ಲಿ ಒಂದು ಮಿಸ್ಟೇಕ್ ಆಗುತ್ತೆ. ಡೀಪ್ ಸಾಯಿಲ್ ಇದ್ರೆ ಪ್ರಾಬ್ಲಮ್ ಇಲ್ಲ, 3 ಅಡಿ ತನಕನೂ ಮೇಲಿನ ಮಣ್ಣಿನ ಥರನೇ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲಾಂದ್ರೆ ಮೇಲಿನ ಮಣ್ಣು ಕೆಳಗಿನ ಮಣ್ಣು ಎಲ್ಲ ಮಿಕ್ಸ್ ಆಗುತ್ತೆ. ನಾವು ಯಾವಾಗಲೂ ಹೇಳ್ಬೇಕಾದ್ರೆ ಹೇಳ್ತಿರ್ತೀನಿ, JCBಯಲ್ಲಿ ಟಾಪ್ ಸಾಯಿಲ್ ಫಸ್ಟ್ ಬಕೆಟ್ ಏನಿರ್ತೈತೆ ಒಂದು ಸೈಡ್ ಹಾಕ್ಲಿ, ಉಳುಕಿದ ಮಣ್ಣನ್ನು ಇನ್ನೊಂದು ಸೈಡ್ ಹಾಕ್ಬೇಕು. ಸ್ಮಾಲ್ ಇಂಟರ್ವೆನ್ಷನ್. ನೀವು JCB ಆಪರೇಟ್ ಮಾಡೋಂಗೆ ಇಷ್ಟು ಹೇಳಿದ್ರೆ ಟಾಪ್ ಸಾಯಿಲ್ ಒಂದು ಕಡೆ ಇದ್ರೆ ನೆಕ್ಸ್ಟ್ ನೀವು ಕುಣಿ ತುಂಬಬೇಕಾರೆ ಆ ಟಾಪ್ ಸಾಯಿಲು FIM ಬೇರೆದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಬೇರು ಇದು ಸಸಿ ಇಟ್ಟಂಥ ಜಾಗದಲ್ಲಿ ಬೇರುಗಳು ಬೇಗ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ಟಾಪ್ ಸಾಯಿಲ್ ತಗೊಂಡು ಮೇಲೆ ಹಾಕಿ ಅದ್ರಾಗ ಹೋಗಿ ಗಿಡ ಇಟ್ಟರಪ್ಪ ಅಂದರೆ ಅಲ್ಲಿ ಮಿಸ್ಟೇಕ್ ಆಗೋ ಸಾಧ್ಯತೆ ಇರ್ತೈತೆ. ಒಂದೇ ಇನ್ಸ್ಟ್ರಕ್ಷನ್, ಫಸ್ಟ್ ಬಕೆಟು ಬಲಗಡೆ, ಉಳುಕಿದ್ದು ಎಡಗಡೆ. ಅಷ್ಟು ಅವ್ರಿಗೆ ನಾವು ಮಾಡಿ ಹೇಳಿದ್ರೆ JCB ಇದ್ದು ಕುಣಿ ತೆಗೆಯೋರಿಗೆ ಅಲ್ಲಿಂದ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಟಾಪ್ ಸಾಯಿಲ್ ಜೊತೆಗೆ ಏನು ಹಾಕ್ಬೇಕು? ತಿಪ್ಪೆ ಗೊಬ್ಬರ, ಆರ್ಗ್ಯಾನಿಕ್ ಮ್ಯಾಟ್ರ್. ಅವರು ಸರ್ ಅವಾಗಲೇ ಫಸ್ಟ್ ನೀವು ಅವ್ರು ಹೇಳಿದ್ರು, ಮಣ್ಣಿನಲ್ಲಿ ಮಣ್ಣು ಅನ್ನೋದು ಬಹಳ ಮುಖ್ಯ. ಮಣ್ಣಿನ ಆರೋಗ್ಯ ಮುಖ್ಯವಾಗಿ ನೀವು ಮ್ಯಾನೇಜ್ ಮಾಡಲಿಲ್ಲ ಅಂದರೆ ದಾಳಿಂಬೆ ಬೆಳೆಯಲ್ಲಿ ಯಾವುದೇ ಬೆಳೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮಣ್ಣು ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಮಣ್ಣನ್ನು ನಾವು ಎಕ್ಸ್ಚೇಂಜಬಲ್ ಕಾಂಪ್ಲೆಕ್ಸ್ ಅಂತೀವಿ. ಅಂದರೆ ನಾವು ಹಾಕುವಂಥ ಎಲ್ಲ ಪೋಷಕಾಂಶಗಳನ್ನು ಅದು ಹಿಡಿದಿಟ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನೀರಿನ ಜೊತೆ ತಳಕ್ಕೆ ಮಣ್ಣಿನ ಬೇರಿನ ಜಾಗ ಬಿಟ್ಟು ಒಳಗಡೆ ಹೊರಟೋಗ್ತದೆ, ಬೇರಿಗೆ ಸಿಗೋದಿಲ್ಲ. ಹಿಡಿದಿಟ್ಕೊಂಡದ್ದು ಮತ್ತೆ ಬಿಡ್ಲಾರ್ದಂಗಿದ್ರೆ ಅದಲ್ಲ, ಗಿಡಕ್ಕೆ ಬೇಕಾದಾಗ ಅದು ರಿಲೀಸ್ ಮಾಡಬೇಕು. ಅದನ್ನ ನಾವು ಎಕ್ಸ್ಚೇಂಜ್ ಕಾಂಪ್ಲೆಕ್ಸ್ ಅಂತೀವಿ. ಟೆಂಪರರಿಯಾಗಿ ಹಿಡ್ಕೋಬೇಕು. ನಿಮ್ಮ ಮಗನಿಗೆ 10 ರೂಪಾಯಿ ಕೊಟ್ಟರೆ ಹತ್ತಾಗ ಅವನು ಅಳು ನಿಲ್ಲೋವರೆಗೆ ಮಾತ್ರ ಹಿಡ್ಕೋಬೇಕು ಅವನು, ಆಮೇಲೆ ಅದನ್ನು ವಾಪಸ್ ಕೊಡಬೇಕು. ಇಲ್ಲದೆ ಹೋದರೆ 10 ರೂಪಾಯಿ ಆ ಕಡೆನೇ ಹೋಗುತ್ತೆ. ಹಂಗಾಗಬಾರ್ದು. ಮಣ್ಣು ಕೂಡ ಆ ಥರ ಆಗ್ಬೇಕಂದ್ರೆ ಏನು ಬೇಕು? ಮಣ್ಣಿನಲ್ಲಿ ಹ್ಯೂಮಸ್ ಕಂಟೆಂಟ್ ಅಂತೀವಿ. ಹ್ಯೂಮಸ್ ಅಂದರೆ ನೀವು ಹಾಕೋ ತಿಪ್ಪೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವೆಲ್ಲವೂ ಕೊಳೆತ ನಂತರ ಫೈನಲ್ ಸ್ಟೇಜಲ್ಲಿ ಆಗ್ತಕ್ಕಂಥದ್ದು ಹ್ಯೂಮಸ್. ಆ ಹ್ಯೂಮಸ್ಸು ಎಕ್ಸ್ಚೇಂಜಬಲ್ ಕಾಂಪ್ಲೆಕ್ಸು, ಎಲ್ಲ ಪೋಷಕಾಂಶಗಳು. ಯಾಕಂದರೆ ಜನರಲ್ ಕಾನ್ಸೆಪ್ಟ್ ಕರೋನಾ ಬಂದಾಗಿದ್ದು ಏನೈತೆ, ಯಾರಿಗೆ ರೋಗ ನಿರೋಧಕತೆ ಶಕ್ತಿ ಚೆನ್ನಾಗಿದೆ ಅವರಿಗೆ
ಯಾವುದೂ ರೋಗಗಳು ಅಷ್ಟೊಂದಾಗಿ ಬಾಧಿಸಲ್ಲ, ಬಂದರೂ ಕೂಡ ಬೇಗನೆ ವಾಸಿಯಾಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂತೇಳಿ. ಇದು ಸಸ್ಯಗಳಿಗೆ ಕೂಡ ಅನ್ವಯಿಸುತ್ತೆ. ಹಾಗಾಗಿ ಆ ಎಕ್ಸ್ಚೇಂಜಬಲ್ ಕಾಂಪ್ಲೆಕ್ಸ್ ಕೆಪಾಸಿಟಿ ಹೆಚ್ಚಿಗೆ ಆಗ್ಬೇಕಂದ್ರೆ ಒಳ್ಳೆ ತಿಪ್ಪೆ ಗೊಬ್ಬರ, ಅದಿಲ್ಲ ಅಂದರೆ ನೀವು ಫಸ್ಟ್ಗೆ ಏನು ಗಿಡಗಳನ್ನ ಕುಣಿ ತೆಗೆದಿರ್ತೀರಿ ಅದ್ರ ನಡುವಿನ ಜಾಗದಲ್ಲಿ ಯು ಕ್ಯಾನ್ ಯುಟಿಲೈಸ್ ಅದರಲ್ಲಿ ಸೆಣಬು ಅಥವಾ ಬೇರೆ ಯಾವ್ದಾದ್ರು ಹಸಿರಿನ ಗೊಬ್ಬರನ ಹಾಕಿ ಅದನ್ನು ನೀವು ಹಾರ್ವೆಸ್ಟ್ ಮಾಡಿ ಆ ಕುಣಿಗಳಿಗೆ ಹಾಕುವ ಮೂಲಕ ಕೂಡ ನೀವು ಆರ್ಗ್ಯಾನಿಕ್ ಮ್ಯಾಟರ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು, ಆರ್ಗ್ಯಾನಿಕ್ ಮ್ಯಾಟರ್ನ ಹೆಚ್ಚಿಗೆ ಮಾಡ್ಬೋದು. ಯಾಕಂದರೆ ನಮಗೆ ಒಂದಷ್ಟು ಮೈಕ್ರೋಬಿಯಲ್ ಪೆಸ್ಟಿಸೈಡ್ಸು, ಮೈಕ್ರೋಬಿಯಲ್ ಫರ್ಟಿಲೈಸರ್ಸ್ನ ಈ ಹಂತದಲ್ಲಿ ಹಾಕೋದು ಭಾಳ ಮುಖ್ಯ ಆಗಿರ್ತೈತೆ. ಅವು ಯಾವ್ಯಾವಪ್ಪ ಅಂದರೆ ನಮಗೆ ಗೊತ್ತಂದ್ರೆ ಟ್ರೈಕೋಡರ್ಮ, PSB, ಸೂಡೋಮೊನಾಸು, ಅಜೋಟೋಬ್ಯಾಕ್ಟರು, ಅಜೋಸ್ಪಿರ್ಲಮು, ಇದನ್ನು ಬಿಟ್ಟು ಇನ್ನು ಹಾಕೋಕೆ ಸಾಧ್ಯತೆ ಮೆಟರೈಸಿಯಮು. ಇವನ್ನ ನಿಮ್ಮ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ಪ್ಲಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ. ಮೆಟರೈಸಿಯಮ್ ಯಾವಾಗ ಹಾಕಬೇಕು, ನೀವು ತಿಪ್ಪೆ ಗೊಬ್ಬರ ತಂದಿರೋದು ಸರಿಯಾಗಿ ಕೊಳತಿಲ್ಲ, ಅದರಲ್ಲಿ ರೂಟ್ ಗ್ರಬ್ಸ್ ಅಂತ ಬರ್ತವೆ, ಗೊಣ್ಣೆ ಹುಳ ಬಿಳಿ ದೊಡ್ಡ ಇರ್ತಾವಲ್ಲ, ಆ ಥರದ್ದು ಏನಾದ್ರು ಎಕ್ಸ್ಪೆಕ್ಟೆಡ್ ಇದ್ರೆ ಅವಾಗ ಮೆಟರೈಸಿಯಮ್ನ ಆ್ಯಡ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕಾಸ್ಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಬೇಕಿದ್ದು ಬೇಡಾಗಿದ್ದು ಎಲ್ಲದನ್ನು ಹಾಕ್ತಾ ಹೋದ್ರೆ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ. ಬಟ್ ನ್ಯೂಟ್ರಿಯೆಂಟ್ ವೈಸ್ ಏನಿದಾವಲ್ಲ PSB, KMB, ಮೈಕ್ರೋರೈಸ ಇವನ್ನ ಫಸ್ಟಿಗೆ ಹಾಕೋದು ಭಾಳ ಮುಖ್ಯ. ಟ್ರೈಕೋಡರ್ಮ ಮತ್ತೆ ಇದು ಮೆಟರೈಸಿಯಮು ಇವುಗಳನ್ನ ಮಣ್ಣಿಗೆ ಮೊದಲೇ ಹಾಕಿ ತಿಪ್ಪೆ ಗೊಬ್ಬರದ ಜೊತೆ ಉಣಿಯನ್ನು ತುಂಬಿ ಆಮೇಲೆ ಸಸಿ ನಾಟಿ ಮಾಡೋದು. ಇನ್ನು ಉಳಿಕಿದ ಪ್ರೋಸೆಸ್ಸು ಐ ಥಿಂಕ್ ರೆಗ್ಯುಲರ್ ಆಗಿ ಗೊತ್ತಿರ್ತೈತೆ, ನಾ ಹೆಚ್ಚಿಗೆ ಅಲ್ಲ. ಯಾಕೆ ಅಂದ್ರೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಇದು ವಿಲ್ಟ್ ಮ್ಯಾನೇಜ್ಮೆಂಟಿನ ಮೊದಲ ಸ್ಟೆಪ್ಪು. ನಿಮ್ಮ ರೈಜೋಸ್ಪಿಯರ್ ರೂಟಿನ ಬೇರಿನ ಒಂದು ಏನು ಜಾಗ ಇದೆ ಅದು ನೀವು ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಂದ ಎಷ್ಟು ತುಂಬಿಸ್ತೀರೋ ಅಷ್ಟು ನಿಮ್ಮ ಗಿಡಗಳು ಸದೃಢವಾಗಿರ್ತವೆ.